ಈ ಚುನಾವಣೆ ಇಡೀ ದೇಶದ ರಂಗೇರಿಸ್ತಾ ಇದೆ. ಮತದಾನದ ದಿನ ಸಮೀಪಿಸ್ತಾ ಇದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ 5 ಗ್ಯಾರಂಟಿಗಳನ್ನೇ ಈ ಬಾರಿ ಚುನಾವಣೆಯ ಅಸ್ತ್ರವನ್ನಾಗಿ ಬಳಸಿಕೊಳ್ತಾ ಇದೆ. ಇನ್ನೊಂದು ಕಡೆ ಮೋದಿ ನೇತೃತ್ವದ ಬಿಜೆಪಿ ಮೋದಿಯೇ ಗ್ಯಾರಂಟಿ ಅಂತ ಹೇಳ್ತಾರೆ. ಏನು ಕಾಶ್ಮೀರ, ಮಂದಿರ, ನಿರುದ್ಯೋಗ, ಬಡತನ ಇಂಥ ವಿಚಾರಗಳು ರಾಜಕೀಯ ಪಕ್ಷಗಳ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಮತದಾರನ ನಿರೀಕ್ಷೆಗಳೇನು, ಆತನನ್ನ ಕಾಡ್ತಿರುವಂಥದ್ದೇನು, ಇದೆಲ್ಲವನ್ನೂ ಕೂಡ ಮತದಾರನ ಮನದಾಳವನ್ನ ತಿಳಿಯುವಂತ ಕಾರ್ಯಕ್ರಮ ಟಿವಿ9 ಮತಯಾತ್ರೆಗೆ ಸ್ವಾಗತ. ನಾನು ಅವಿನಾಶ್ ಶಿವ. ಅಲ್ಲಿ ನರೇಂದ್ರ ಮೋದಿ ಬರಬೇಕು, ಇಲ್ಲಿ ಸುಧಾಕರ್ ಅವರು ಬರಬೇಕು. ಯುವ ಹುಲಿ ರಕ್ಷಾರಾಮನ್ ಅವರು ಬಂದಿದ್ದಾರೆ. ಡೆವಲಪ್ಮೆಂಟ್ ಅಂದ್ರೆ ಸುಧಾಕರ್ ಅಂದ್ರೆ ಡೆವಲಪ್ಮೆಂಟ್. ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅಂತಾನೆ ಗೊತ್ತಿಲ್ವಲ್ಲ ಸರ್. ಸುಧಾಕರ್ಗೆ ಸಾಕಷ್ಟು ಹೆಸರು ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಮೋದಿ ಇರೋ ಗಂಟೆ ನಮ್ಮ ದೇಶ ಉದ್ಧಾರ ಆಗ್ತದೆ. ಮೋದಿ ಹೋದಾರು ನಮ್ಮ ದೇಶ ಸತ್ತೋಗ್ತದೆ ಅಂತ ಲೆಕ್ಕ ನಮ್ದು. ಮೋದಿ ಏನಕ್ಕೆ ಸರ್? ಮೋದಿ ಎಲ್ಲ ಹಾಳು ಮಾಡ್ಬಿಟ್ಟ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು. ಸತತ ಸೋಲಿನ ಅನುಕಂಪದ ಅಲೆಯಲ್ಲಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಎನ್ ಬಚ್ಚೇಗೌಡ ಗೆದ್ದು ಬೀಗಿದ್ರು. ಈ ಮೂಲಕ ಬಿಜೆಪಿ ಮೊದಲ ಬಾರಿಗೆ ಖಾತೆ ತೆರೆದಿತ್ತು. ಬಚ್ಚೇಗೌಡ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದ ಕಾರಣ ಇದೀಗ 2ನೇ ಬಾರಿ ಕಮಲ ಅರಳಿಸುವ ಹೊಣೆ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಹೆಗಲೇರಿದೆ. ನನಗೆ ಪೂರ್ಣ ವಿಶ್ವಾಸ ಇದೆ. ಇವತ್ತು ಚಿಕ್ಕಬಳ್ಳಾಪುರ ಮಣ್ಣಿನ ಮಗ, 100ಕ್ಕೆ 100 ಕಳೆದ 15 ವರ್ಷದ ನನ್ನ ಸೇವೆ ಅವ್ರ ಕಣ್ಮುಂದೆ ಇದೆ. ನಾನು ಏನು ಅಭಿವೃದ್ಧಿ ಮಾಡಿದ್ದೀನಿ, ಚಿಕ್ಕಬಳ್ಳಾಪುರ ಕ್ಷೇತ್ರ ಇರ್ಬೋದು, ಈ ಜಿಲ್ಲೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರದಲ್ಲಿ ಉಸ್ತುವಾರಿ ಸಚಿವನಾಗಿದ್ದಾಗ ನಾನು ಯಾವ ರೀತಿ ಕಾರ್ಯಕ್ರಮಗಳು ಕೊಟ್ಟಿದ್ದೇನೆ, ಯಾವ ರೀತಿ ಅವ್ರ ಜೊತೆ ಸ್ಪಂದಿಸಿದ್ದೇನೆ. ಹಾಗಾಗಿ ಇದೆಲ್ಲದರ ಆಧಾರದಲ್ಲಿ ಗೆಲುವು ಸುಲಭವಾಗಿ ಆಗ್ತದೆ ಅಂತ ನಾನು. ನಮ್ಮ ಎಲ್ಲ ಹಿರಿಯ ನಾಯಕರುಗಳಿದ್ದಾರೆ, ನಮ್ಮ ಸೂಪರ್ ಸ್ಟಾರ್ ಶಾಸಕರುಗಳಿದ್ದಾರೆ. ಇನ್ಯಾರು ನಮಗೆ ಯುವಕರು ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದ ಜೊತೆ ಇದ್ದಾರೆ, ಮಹಿಳೆಯರು ಕಾಂಗ್ರೆಸ್ ಪಕ್ಷದ ಜೊತೆ ಇದ್ದಾರೆ. ಯಾವುದೋ ಒಂದು ತೊಂದರೆ ಏನಿಲ್ಲ. ಚಿಕ್ಕಬಳ್ಳಾಪುರದ ಮಣ್ಣಿನ ಮಗ ಅನ್ನೋ ಮೂಲಕ ನಾನು ಸ್ಥಳೀಯ ಅನ್ನೋ ಅಸ್ತ್ರ ಹೂಡಿರೋ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆಲುವು ಸುಲಭ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಅದರಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ರಕ್ಷಾರಾಮಯ್ಯ ತನ್ನ ಪರವಾಗಿ ಅನುಭವಿ ರಾಜಕಾರಣಿಗಳು ಪ್ರಚಾರ ಮಾಡ್ತಾರೆ. ಅದಕ್ಕೂ ಮಿಗಿಲಾಗಿ ಸೂಪರ್ ಸ್ಟಾರ್ ಶಾಸಕರಿದ್ದಾರೆ ಅನ್ನೋ ಭರವಸೆಯಲ್ಲಿದ್ದಾರೆ. ಚಿಕ್ಕಬಳ್ಳಾಪುರದ 3 ತಾಲೂಕು, ಬೆಂಗಳೂರು ನಗರದ ಯಲಹಂಕ, ಬೆಂಗಳೂರು ಗ್ರಾಮಾಂತರದ 4 ತಾಲೂಕು, ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿ ಸೇರಿ 4 ಜಿಲ್ಲೆಗಳಲ್ಲಿ ಈ ಕ್ಷೇತ್ರ ವಿಸ್ತರಿಸಿದೆ. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನೊಳಗೊಂಡಿರೋ ಈ ಕ್ಷೇತ್ರದಲ್ಲಿ 5 ಕಾಂಗ್ರೆಸ್ ಶಾಸಕರಿದ್ರೆ 2 ಬಿಜೆಪಿ ಶಾಸಕರಿದ್ದು ಓರ್ವ ಪಕ್ಷೇತರ ಅಭ್ಯರ್ಥಿ ಗೆದ್ದಿದ್ದಾರೆ. ಕ್ಷೇತ್ರದಲ್ಲಿ 5 ಕಾಂಗ್ರೆಸ್ ಶಾಸಕರಿದ್ರು ಬಿಜೆಪಿ ಜೆಡಿಎಸ್ ಮೈತ್ರಿ ಬಲ ಕಾಂಗ್ರೆಸ್ಗೆ ಸವಾಲಾಗೋ ಸಾಧ್ಯತೆ ಹೆಚ್ಚಿದೆ. ನಾವೀಗ ಚಿಕ್ಕಬಳ್ಳಾಪುರದ KSRTC ಬಸ್ ನಿಲ್ದಾಣದಲ್ಲಿದ್ದೇವೆ. ಬನ್ನಿ ನೋಡೋಣ ಇಲ್ಲಿನ ಮತದಾರರು ಏನು ಹೇಳ್ತಾರೆ. ಯಾರು ಗೆಲ್ಬೋದು ಇಲ್ಲಿ? ನಾವೆಲ್ಲ ಕಾಂಗ್ರೆಸ್ಸು. ಹೌದು, ಇದು ನಿಜವಾದ ಮತ. ಇವತ್ತಲ್ಲ, ಅವತ್ತು ನಾನು ಕಾಂಗ್ರೆಸ್ಸು. ಮುಂದೆ ಯಾರು ಬರ್ತಾರೆ, ಯಾರಿಲ್ಲ. ಕಾಂಗ್ರೆಸ್ ಇದೆ, ಬಿಜೆಪಿ ಇದೆ. ಸೆಂಟ್ರಲ್ ಮೋದಿ ಬರಬೇಕು. ಮೋದಿ ಬರಬೇಕು. ಯಾಕೆ ಮೋದಿ? ಜಾಸ್ತಿ ಕಾಯಕ. ಓಕೆ. ಸಿದ್ದರಾಮಯ್ಯ ಅವರು ಈಗ 2,000 ಕೊಡ್ತಿದ್ದಾರೆ, ಬಸ್ಸೆಲ್ಲ ಫ್ರೀ ಇದೆ. ಬಸ್ಸಲ್ಲಿ ಫ್ರೀ ತಗೋಸೋ ಕೊಡೋದು ಫ್ರೀನೇ. ಎಷ್ಟು ದಿನ ಫ್ರೀ ಇರ್ತದೆ? ಇರಲ್ಲ ಅಂತ ಅಂತೀರಾ? ಸರಿ, ಬಿಜೆಪಿ ಬಂದ್ರೆ ಒಳ್ಳೇದಾ ಅಥವಾ ಕಾಂಗ್ರೆಸ್ ಹೇಗೆ? ಶಕ್ತಿ ಯೋಜನೆ ಬಗ್ಗೆ ಕೇಳೋದಾದ್ರೆ ಈ ಸತಿ ಕಾಂಗ್ರೆಸ್ಸೇ ಬರುತ್ತೆ. ಕಾಂಗ್ರೆಸ್ ಬರುತ್ತೆ. ಈಗ ಹೆಣ್ಮಕ್ಳಿಗೆಲ್ಲ ಒಳ್ಳೇದಾಗಿದೆ. ಸೊ ನಿಮ್ಮ ಪ್ರಕಾರ ಯಾರು ಬಂದ್ರೆ ಒಳ್ಳೇದು ದೇಶಕ್ಕೆ, ರಾಜ್ಯಕ್ಕೆ? ನರೇಂದ್ರ ಮೋದಿ ಅವರು. ಕಾಂಗ್ರೆಸ್ಸು, JDS, BJP ಅಂತೆಲ್ಲ ನಾವು ದೇಶ ಹಿಂದೆ ಯಾವ ಸ್ಥಿತಿಯಲ್ಲಿತ್ತು, ಈಗ ಯಾವ ಸ್ಥಿತಿಯಲ್ಲಿದೆ, ಫೈನಾನ್ಸಿಯಲ್ ಆಗ್ಬೋದು, ಎಲ್ಲ ಥರ ನಾವೇ ಓನಾಗಿ ಅವರವರಾಗೆ ಥಿಂಕ್ ಮಾಡಿ ವೋಟ್ ಮಾಡೋದು. ನಾವೀಗ ಚಿಕ್ಕಬಳ್ಳಾಪುರದ ಆಟೋ ಸ್ಟ್ಯಾಂಡ್ನಲ್ಲಿ ಇದ್ದೀವಿ. ಯಾಕಂದ್ರೆ ದಿನನಿತ್ಯ ದುಡಿದು ಇಲ್ಲಿ ಕೆಲಸ ಮಾಡಿ ಅವರು ಕಷ್ಟಪಟ್ಟು ಸಂಪಾದನೆ ಮಾಡುವಂಥವ್ರು. ಬನ್ನಿ ಅವ್ರನ್ನ ಮಾತಾಡ್ಸೋಣ ಏನಂತಾರೆ ಅಂತ. ಈಗ ಬಸ್ಸಲ್ಲೆಲ್ಲ ಫ್ರೀ ಮಾಡಿದ್ಮೇಲೆ ಆಟೋ ಡ್ರೈವರ್ಗಳಿಗೆ ಬಾಡಿಗೆ ಇಲ್ಲ ಅಂತೆಲ್ಲ ಮಾತಿದೆ. ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಒಳ್ಳೇದು ಅನ್ಸುತ್ತಾ ಅಥವಾ ಬೇಡ ಆಯ್ತಾ? ಸರ್, ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಒಳ್ಳೇದು, ಇನ್ನೊಂದು ಸರ್ಕಾರ ಮಾಡಿದ್ದು ಒಳ್ಳೇದು ಅಂತೆಲ್ಲ ಜನಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಜನಗಳಿಗೆ ಅವ್ರು ಫ್ರೀ ಆಗಿ ಬಿಟ್ಟಿದ್ದಾರೆ ಸರ್. ಓಕೆ, ಸಲ ಏನಾಗ್ಬೋದು ಇದರ ಎಲೆಕ್ಷನಲ್ಲಿ, ಬಿಜೆಪಿನ ಕಾಂಗ್ರೆಸ್? ಸರ್, ನಾವು JDS ಇವಾಗ ಮೈತ್ರಿ ಆಗಿದೆ, BJP ಮೈತ್ರಿ ಆಗಿದೆ. ನಾವು ಎಲ್ಲ ನಮ್ಮ ಕುಮಾರಣ್ಣ, ನಮ್ಮ ದೇವೇಗೌಡರು ಅವ್ರ ಮಾತು ಏನಿದೆಯೋ ಅವ್ರ ಇದಕ್ಕೆ ಬೆಂಬಲ ಕೊಟ್ಟು ನಾವು ಇವತ್ತು BJPಗೆ ಮಾಡ್ತಾ ಇದ್ದೀವಿ. ಅವರು ದೊಡ್ಡವ್ರ ಮಾತು ನಾವು ಬಿಟ್ಟು ನಮ್ಗೆ ಇರೋಂಗಿಲ್ಲ.
ಓಕೆ, ಸುಧಾಕರ್ ಅವರು ಯಾಕೆ ಗೆಲ್ಲಬೇಕು? ಗೆಲ್ಬೇಕು ಸರ್, ಅವರು ಮುಂಚೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಈಗಲೂ ಮಾಡ್ತಾರೆ. ಓಕೆ, ಒಂದಷ್ಟು ಜನ ಹೇಳ್ತಾರೆ ವಿಧಾನಸಭೆ ಎಲೆಕ್ಷನ್ ಟೈಮ್ ನಂತರ ಒಂದಷ್ಟು ಪ್ರದೀಪ್ ಈಶ್ವರ್ ಅವರು ಓಡಾಡಿದ್ದಾರೆ ಇಲ್ಲಿ, ಸುಧಾಕರ್ ಅವರು ಓಡಾಟ ಸ್ವಲ್ಪ ಕಡಿಮೆ ಅಂತ. ಸುಧಾಕರ್ ಓಡಾಟ ಕಡಿಮೆ ಅಂದರೆ ಕಡಿಮೆ ಮಾಡಿದ್ದಾರೆ, ಈಗ ಬಂದು ಓಡಾಡ್ತಾ ಇದ್ದಾರೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂತಂದರೆ, ಮೊದಲನೇದಾಗಿ ಚಾಲಕರಿಗೆ ಹೊಟ್ಟೆ ಮೇಲೆ ಹೊಡೆದಿರೋಂಥದ್ದು. ನಮಗೆ ಏನೋ ನಾನೇ ಇಷ್ಟು ಸತಿ ಎತ್ಬಿಟ್ಟಿದ್ದೀನಿ ಹಾಕ್ಕೊಂಡು EMI ಕಟ್ಟೋದ, ನನ್ನ ಹೊಟ್ಟೆ ಊಟ ಮಾಡೋದ, ನನ್ನ ಮನೆಗಂತ ನನ್ನ ಹೆಂಡತಿ ನೋಡ್ಕೊಳ್ಳೋದ, ನಮ್ಮ ತಾಯಿಗಂತ ಇದು ಮಾಡೋಂಥದ್ದು ಏನು ಸರ್? ಆ ಥರ ಹೊಟ್ಟೆ ಮೇಲೆ ಹೊಡೆಯೋಂಥದ್ದು ಸರ್ಕಾರ ನಮ್ಗೆ ಅವಶ್ಯಕತೆ ಇಲ್ಲ ಸರ್. ಯಾರು ಗೆಲ್ಬೋದು ಇಲ್ಲಿ ಅಂತ ಹೇಳೋಕ್ಕಾಗಲ್ಲ, ಜಿದ್ದಾಜಿದ್ದಿ ಇಬ್ಬರಿಗೂ ಇದೆ. ಓಕೆ, 99% ಕಾಂಗ್ರೆಸ್ ಪಕ್ಕ. ಈಗ ಗ್ಯಾರಂಟಿಗಳು ಕೊಟ್ಟು ಕೆಲಸಕ್ಕೆ ಜನ ಸಿಕ್ತಿಲ್ಲ ಅನ್ನೋದೆಲ್ಲ ಒಂದು ಅಭಿಪ್ರಾಯ ಇದೆ. ಈಗ ಒಂದು ನಿಮಿಷ 2,000 ಕೊಟ್ಟರೆ ಯಾರೂ ಇದಾಗೋದಿಲ್ಲ. 2,000 ಕೊಟ್ಟರೆ ಏನಕ್ಕಾಗುತ್ತೆ? ಏನಕ್ಕಾಗೋದಿಲ್ಲ 2,000 ಕೊಟ್ಟರೆ. ಅವರು 5 ಭರವಸೆ ಹೇಳಿದ್ರು, 5 ಭರವಸೆ ಕೊಟ್ಟಿದ್ದಾರೆ, ಆಯಿತಾ? ಈಗ ಒಬ್ಬೊಬ್ರು ಒಂದು ಮಾತು ಹೇಳ್ಬೋದು ಅಷ್ಟೇ. ನಾವೀಗ ಚಿಕ್ಕಬಳ್ಳಾಪುರದ ಅಗಲಗುರ್ಕಿ ಗ್ರಾಮದಲ್ಲಿದ್ದೀವಿ. ಬನ್ನಿ, ಗ್ರಾಮದಲ್ಲಿ ಜನ ಏನು ಹೇಳ್ತಾರೆ, ಯಾಕಂದ್ರೆ ನಗರ ಭಾಗದಲ್ಲಿ ಜನರನ್ನ ಮಾತಾಡ್ತಿದ್ವಿ, ಹಳ್ಳಿ ಭಾಗದಲ್ಲಿ ಏನು ಮಾತಾಡ್ತಾರೆ ಬರೀ ನೋಡಿ. ನಮಸ್ಕಾರ ಸಿದ್ದರಾಮಣ್ಣವರೇ. ಏಕವಚನದಲ್ಲಿ ಮಾತಾಡಬಾರ್ದು. ಸಿದ್ದರಾಮಣ್ಣ ನಾವು ಮರೆದು ಕೊಡ್ತಾ ಇದ್ದೀವಿ. ನೀವೇನು ಮಾಡಿದ್ರಿ ಬಡಬಗ್ಗರಿಗೆ? ಫ್ರೀ ಕೊಟ್ರಿ, ನಾವು ಫ್ರೀ ಕೊಟ್ಟು ಕೇಳಿದ್ವಾ? ಕರೆಂಟ್ ಫ್ರೀ, ಬಡಬಗ್ಗರು ಫ್ರೀ. ಕರೆಂಟ್ಗೆ ಯಾವ್ದು ಕಾರಣಕ್ಕೂ ಕರೆಂಟ್ ಯಾವ ಮಗನು ಕಟ್ಟೋನು ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರಿ, ಇದು ಕೊಡ್ತೀನಿ ಅಂತ ಹೇಳಿದ್ರಿ, ಏನು ಮಾಡಿದಿರಿ? ಈ ಸಲ ನಮಗೆ ನೆಚ್ಚಿನ ನಾಯಕರಾದ ಸುಧಾಕರ್ ಅವರು ಬಂದಿದ್ದಾರೆ. ಅವ್ರನ್ನ ತುಂಬ ಮೆಜಾರಿಟಿಯಿಂದ ನಾವು ಗೆಲ್ಲಿಸ್ತೀವಿ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಇರಬೇಕು, ಪರ್ಮನೆಂಟ್ ಕೆಲಸಗಳಾಗ್ತಾ ಇದೆ. ಅಲ್ಲಿ ನರೇಂದ್ರ ಮೋದಿ ಬರಬೇಕು, ಇಲ್ಲಿ ಸುಧಾಕರ್ ಅವರು ಬರಬೇಕು. ಮೋದಿ ಹೆಂಗೆ ಕೆಲಸ ಮಾಡ್ತಾರೆ ರಾತ್ರಿಗಳು, ಸುಧಾಕರ್ನ ಇಲ್ಲಿ ಅದೇ ಥರ ಮಾಡ್ತಾರೆ ಕೆಲಸ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಯಾವುದೇ ಒಂದು ಈಗ DK ಶಿವಕುಮಾರ್ ಅಲ್ಲಿಗೆ ಹೋಗಿರುವಂಥ ಮೆಡಿಕಲ್ ಕಾಲೇಜ್ ತರಬೇಕಂತ ಸುಮ್ಮನೆ ಮಾತಲ್ಲ. ಸುಧಾಕರ್ ಕೆಪಾಸಿಟಿ ಏನಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ನಾವೀಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತ್ತೊಂದು ಭಾಗ ಬಾಗೇಪಲ್ಲಿಯಲ್ಲಿದ್ದೀವಿ. ಬನ್ನಿ, ಈ ಒಂದು ಊರಿನಲ್ಲಿ ಏನು ಹೇಳ್ತಾರೆ ಈ ಲೋಕಸಭಾ ಚುನಾವಣೆ ಬಗ್ಗೆ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಏನಾಗ್ಬೋದು ಈ ಸಲ? ರಕ್ಷಾರಾಮಯ್ಯನ, ಸುಧಾಕರ ಗೆಲ್ತಾರೆ? ಓಕೆ, ಈಗ ಕಾಂಗ್ರೆಸ್ನ ಗ್ಯಾರಂಟಿಗಳು ಒಂದಷ್ಟು ಮಂದಿ ಹೇಳ್ತಾರೆ ನಮ್ಮ ದುಡ್ಡನ್ನೇ ನಮಗೆ ವಾಪಸ್ ಕೊಡೋದು, ಅದ್ರಲ್ಲಿ ಏನಿದೆ ಅಂತಾರೆ. ಮತ್ತೆ ಮುಂದಿನ ಸರ್ಕಾರ ಅದು ಮಾಡಿಲ್ಲ ಸರ್, ಮುಂದೆ ಇತ್ತಲ್ಲ ಆ ಸರ್ಕಾರ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ? ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಂದು ಹೋಟೆಲ್ನಲ್ಲಿದ್ದೀವಿ. ಹೋಟೆಲ್ನಲ್ಲಿ ಸಾಕಷ್ಟು ಗ್ರಾಹಕರು ಇಲ್ಲಿನ ಜನ ಇದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ, ಏನು ಹೇಳ್ತಾರೆ ಎಲೆಕ್ಷನ್ ಬಗ್ಗೆ ಅಂತ. ಈ ಸತಿ ಎಲೆಕ್ಷನ್ BJP ಮ್ಯಾಕ್ಸಿಮಮ್ ಅಲ್ಲ ಸರ್, 100% ಮ್ಯಾಕ್ಸಿಮಮ್ ಅನ್ನೋದಕ್ಕಿಂತ 100% BJP ಬರುತ್ತೆ. ಯಾಕೆಂದರೆ ಇವತ್ತು ಸೇರಿದ ರ್ಯಾಲಿ ಆಗಿರ್ಬೋದು, ಸುಧಾಕರ್ ಸರ್ ಇದು ಮಾಡಿರೋದಾಗಿರ್ಬೋದು, ಇವತ್ತಿನ ಜನ ಇರ್ಬೋದು. ಈ ಸರಿ ರಕ್ಷಾರಾಮಯ್ಯ ಅವ್ರು ಗೆಲ್ತಾರೆ ಸರ್. ರಕ್ಷಾರಾಮಯ್ಯ ಯಾಕೆ ಗೆಲ್ಬೋದು ಅಂತ ಸರ್, ಯೂತ್ ಸುಧಾಕರ್ ಒಂದು ಸರಿ ಗೆದ್ದಿದ್ದಾರೆ. ಏನು ಕೆಲಸ ಏನು ಅಂತ ಇದು ಮಾಡಿಲ್ಲ. ಕೊರೋನಾ ಟೈಮಲ್ಲಿ ಬೇಜಾನು ಇದು ಮಾಡಿದ್ದಾರೆ, ಅವರು ಏನಂತ ವರ್ಕೌಟ್ ಆಗಲ್ಲ. ಓಕೆ, ಈಗ ಕಾಂಗ್ರೆಸ್ ಮೇಲೆ ಒಂದು ಆರೋಪ ಇದೆ, ಇರೋ ದುಡ್ಡನ್ನು ನಮಗೆ ವಾಪಸ್ ಕೊಡ್ತಾರೆ. ಏನಾರ ಮಾಡಲಿ, ಸಿದ್ದರಾಮಯ್ಯನವ್ರು ಮಾಡಿರೋಂಥ ಕೆಲಸ ಇಡೀ ರಾಜ್ಯಕ್ಕೆ ಗೊತ್ತಿಲ್ಲ. 2,000 ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ. ಓಕೆ, ಈಗ ಚಾಲೆಂಜ್ ಮಾಡಿದ್ದಾರೆ ಪ್ರದೀಪ್ ಈಶ್ವರ್, ಪಾರ್ಲಿಮೆಂಟ್ ಮೆಟ್ಲು ಹತ್ತಕ್ಕೆ ಬಿಡಲ್ಲ ಸುಧಾಕರ್ಗೆ ಅಂತ. ಯಾರ್ರೀ ಈ ನಡುವೆ ಬಂದಿರೋದು? ಸುಧಾಕರ್ ಎಷ್ಟು ಇದಿದೆ ಗೊತ್ತಾ? ಡೆವಲಪ್ಮೆಂಟ್, ಅವರು ಡೆವಲಪ್ಮೆಂಟ್ ಅಂದರೆ ಸುಧಾಕರ್ ಅಂದರೆ ಡೆವಲಪ್ಮೆಂಟ್. 1 ಲಕ್ಷ ವೋಟ್ ಮೆಜಾರಿಟಿ ಚಿಕ್ಕಬಳ್ಳಾಪುರದಲ್ಲಿ ಇದರಲ್ಲಿ ಮಾತ್ರ 1 ಲಕ್ಷ ವೋಟ್ ಮೇಲೆ ಬರುತ್ತೆ. ನಾವೀಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ದೇವನಹಳ್ಳಿಯಲ್ಲಿದ್ದೀವಿ. ದೇವನಹಳ್ಳಿಯಲ್ಲಿ ಮತದಾರರು ಏನು ಹೇಳ್ತಾರೆ, ಯಾರ ಪರವಾಗಿ ಈ ಬಾರಿ ಹೆಚ್ಚು ಒಲವಿದೆ, ಏನು ಟ್ರೆಂಡ್ ಇದೆ, ಬರೀ ತಿಳ್ಕೊಳ್ಳೋಣ. ಇಲ್ಲಿ ಎಲೆಕ್ಷನ್ ಈಗ ಯಾರು ಬರ್ಬೋದು, ಬಂದರೆ ಒಳ್ಳೆಯದು? ಗ್ಯಾರಂಟಿ ಮುಖ್ಯ ಅಲ್ಲ, ಇವರು ಮಾಡ್ತಕ್ಕಂಥ ಕೆಲಸ ಕೊಡಬೇಕೇ ಹೊರತು ಸುಮ್ಮನೆ ಗ್ಯಾರಂಟಿಗಳು ಕೊಟ್ಟು ಮನುಷ್ಯನ ಸೋಂಬೇರಿಗಳನ್ನ ಮಾಡ್ತಾ ಇದ್ದಾರೆ. ಈಗ ಕೊಡ್ತಾ ಇದ್ದಾರೆ ಏನು 2,000 ರೂಪಾಯಿ, ಅದು ಎಲ್ಲ ಬಸ್ಸಿಗೆ ಹೋಗ್ತಾ ಇದ್ದಾರೆ. ಬಸ್ಸಿಗೆ ಬಡವರು ಗಿಡುವಂತಿದ್ದು ಎಲ್ಲರೂ ಕೊಡ್ತೀವಿ, AS ಆಫೀಸರು ಹೋಗ್ಬೋದು. ಇದೆಲ್ಲ ನ್ಯಾಯವಾದ, ಇದು ಓಟಿನ ಗಿಮಿಕ್ ಅಷ್ಟೇ ಹೊರತು ನ್ಯಾಯಯುತವಾದಂಥ ಉದ್ದೇಶ ಅಲ್ಲ. ಯಾರು ಗೆಲ್ಬೋದು ಚಿಕ್ಕಬಳ್ಳಾಪುರ?
ಚಿಕ್ಕಬಳ್ಳಾಪುರ ಸುಧಾಕರ್ ಗೆಲ್ತಾರೆ 100%. BJP ಮೋದಿ ಫೇಸ್, ಮೋದಿ ಮುಖ ನೋಡ್ಕೊಂಡು BJP ಗೆಲ್ತಾರೆ. BJP ಹೊಡಿಬೇಕು. ದೇಶ ಉಳಿಬೇಕಂದ್ರೆ BJP ಬರಬೇಕು. ದೇಶ ಹೋಗ್ಬೇಕಂದ್ರೆ ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಬಂದರೆ ದೇಶ ಮಾರಾಕದಂಗೆ 100%. ಮತ್ತೆ ಎಲೆಕ್ಷನ್ ಬರ್ತಾ ಇದೆ ಈ ಸಲ, ಯಾರು ಗೆಲ್ಬೋದು ಇಲ್ಲಿ? ಕಾಂಗ್ರೆಸ್ ಬಂದರೆ ಮೇಲು ಅಂತ. ಕಾಂಗ್ರೆಸ್ ಬಂದರೆ ಮೇಲು. ಫ್ರೀ ಬಸ್ ಇದೆ ಎಲ್ಲರಿಗೂ, ಹೆಂಗಸ್ರಿಗೆಲ್ಲ ಇದು 2000 ಎಲ್ಲ ಆಗ್ತಾ ಇದ್ದೀರಲ್ಲ, ಅದೇ ಕಾಂಗ್ರೆಸ್ ಬಂದ್ರೆ ಮೇಲು. ಫ್ರೀ ಬಸ್ ಮಾಡಿಬಿಟ್ಟು ಅಕ್ಕಿ ಬೆಲೆ ಜಾಸ್ತಿ ಮಾಡಿದ್ದಾರೆ, ಎಲ್ಲ ಜಾಸ್ತಿ ಮಾಡಿದ್ದಾರೆ. ಇದೊಂದು ಫ್ರೀ ಮಾಡಿದ್ದಾರೆ, ಫ್ರೀ ಬಸ್ಸು 2000 ಬರ್ತಾ ಇದೆಯಲ್ಲ, ಇದ್ರ ಮೇಲೆ ಬೇರೆದ್ರ ಮೇಲೆ ಆಗ್ತಾ ಇದ್ದಾರೆ ಅಷ್ಟೇ. ಯಲಹಂಕದ ಒಂದಷ್ಟು ಬೇರೆ ಬೇರೆ ಮತದಾರರನ್ನ ಮಾತಾಡ್ಸೋಣ ಬನ್ನಿ. ಮತ್ತೆ ಎಲೆಕ್ಷನ್, ಈಗ ಲೋಕಸಭಾ ಎಲೆಕ್ಷನ್ ಚಿಕ್ಕಬಳ್ಳಾಪುರದಲ್ಲಿ ಏನಾಗ್ಬೋದು ಅಂತ? ಸರ್ ಸುಧಾಕರ್ ಸೋಲ್ತಾರೆ 100%. ಓಕೆ, ಆಯ್ತು. ರಕ್ಷಾರಾಮಯ್ಯ ಗೆಲ್ಲೇ ಪಕ್ಕ. ಈಗ ಯಲಹಂಕದಲ್ಲಿ ಹೆಚ್ಚಿನ ಓಟ್ ಇದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ. ಅಂದ್ರೆ ಯಲಹಂಕದ ಓಟ್ ಬೀಳಲ್ಲ ಅವ್ರು, ಡೌಟು. ಹೌದಾ? SR ವಿಶ್ವನಾಥ್ ಅವರು ನಾನು ಫುಲ್ ಸಪೋರ್ಟ್ ಮಾಡ್ತಾ ಇದ್ದೀನಿ. ಮಾಡೋ ಸುಳ್ಳು ಸರ್ ಅದು. ಮಾಡಲ್ಲ. ಮಾಡಲ್ಲ. ಯಾರು ಬರ್ಬೋದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ರಕ್ಷಾರಾಮಯ್ಯ ಗೆಲ್ತಾರೆ ನೋಡಿ ಸರ್. ನಮ್ಮ ಪ್ರಕಾರ ಇವರು BJP ಬರ್ಬೋದು. ಯಾಕೆ ಸುಧಾಕರ್ ಯಾಕೆ ಬರ್ಬೋದು ಅನ್ಸುತ್ತೆ ಸರ್? ಎಲ್ಲ ಥರದ ಕೆಲಸ ಅವ್ರು ಮಾಡೋರೆ. ಮತ್ತು ಈ ಕಡೆ ಈ ಯಲಹಂಕದ್ದು ಪೂರ್ತಿ ಓಟಲ್ಲಿ BJP ಅವ್ರಿಗೆ ಬರೋದು. ಮೋದಿ ಅವ್ರು ಮತ್ತೊಂದು ಅವ್ರಿಗೆ ಪ್ರಧಾನಿ ಆಗಬೇಕು ಅಂತಾರೆ ಅಥವಾ ಬದಲಾವಣೆ ಆಗುತ್ತೆ? ಮೋದಿನೇ. ಓಕೆ, ನೀವೇನಂತೀರಾ ಸರ್? ರಕ್ಷಾರಾಮಯ್ಯ ಬರಬೇಕು. ಕಾಂಗ್ರೆಸ್ ಬರಬೇಕು. 5 ಬಿಡುಗಡೆ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ತಾರೆ. ಬಸ್ ಫ್ರೀ ಬರ್ತದೆ, 2000 ಬರ್ತದೆ, ಕರೆಂಟ್ ಬಿಲ್ ಎಲ್ಲ ಮಾಡ್ತಾರೆ. ಅವರೇ 100 ಗೆಲ್ತಾರೆ 100%. 100 ಲೀಡಿಂಗ್ ಗೆಲ್ತಾರೆ ಅಂತ. ಹಾಂ, ಎಷ್ಟು ಲೀಡಲ್ಲಿ ಗೆಲ್ತಾರೆ? 10,000 ಲೀಡಿಂಗ್ ಗೆಲ್ತಾರೆ. ಸುಧಾಕರ್ ಅವರು ಹೇಗೆ? ಸುಧಾಕರ್ ಸರ್ ಇಲ್ಲ, ಮುಂಚೆ ಗೆಲ್ತಾ ಇದ್ದೀವಿ ಸರ್, ಬರೋದೇ ಇಲ್ಲ. ಅವ್ರಿಗೆ ಕಣ್ಣೂರಿಗೆ ಬಂದು ಅಳ್ತಾವ್ರೆ ಅಂತ. ಸೋಲೋದೇ 100% ಗ್ಯಾರಂಟಿ ಆಗುತ್ತೆ. ನಾವೀಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ದೊಡ್ಡಬಳ್ಳಾಪುರದಲ್ಲಿದ್ದೇವೆ. ದೊಡ್ಡಬಳ್ಳಾಪುರದಲ್ಲಿ ಮತದಾರರು ಈ ಬಾರಿಯ ಲೋಕಸಭಾ ಚುನಾವಣೆಯ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಅವರನ್ನೇ ಮಾತಾಡ್ತಾರೆ. ಏನಾಗ್ಬೋದು ಎಲೆಕ್ಷನ್ ಈ ಸಲ? ಯಾರು ಗೆಲ್ಬೋದು? ಬಿಜೆಪಿ ಗೆಲ್ತಾರೆ. ಯಾಕೆ ಮೇಡಮ್? ಮೋದಿ ಬರ್ಬೇಕಲ್ವ? ಮೋದಿ ಬರಬೇಕು. ಓಕೆ, ಈಗ ರಾಜ್ಯ ಸರ್ಕಾರ ಒಂದಷ್ಟು ಇಟ್ಕೊಟ್ಟಿದೆ ನಿಮಗೆ ಫೆಸಿಲಿಟಿ. ನಾವೇನು ತಗೊಂಡಿಲ್ಲ. ಏನು ತಗೊಂಡಿಲ್ಲ? ಯಾಕೆ? ನಮಗೆ ಬೇಡ. ನಾವು ದುಡ್ಡು ನಾವೇ ಮಾಡ್ಬೇಕಾದ್ರೆ ಅವ್ರ ಹತ್ರ ತಗೊಂಡು ನಾವೇನು ಮಾಡೋದೈತಿ? ನಮಗೆ ಬೇಕಿಲ್ಲ. ರಕ್ಷಾರಾಮಯ್ಯ ಕೂಡ ಹುಡುಗ ಇದ್ದಾರೆ. ಅವರೇ ಆದ್ರೂ ಅವ್ರು ಏನು ಮಾಡೋರೆ ಹೇಳ್ರಿ ನೋಡೋಣ. ಸುಧಾಕರ್ ಅಂದ್ರೆ ಮೊದಲೆಲ್ಲ ಮಾಡೋರಲ್ಲ, ಅದಕ್ಕೆ ಸುಧಾಕರೇ ಬರೋದು. ಮತ್ತೆ ಅವರೇ ಬರ್ತಾರೆ. ಮತ್ತೆ ಅವರೇ ಬರ್ತಾರೆ. ಮೋದಿನೇ ಗೆಲ್ಲೋದು ಸರಿ. ನಂಗೆ ಕಾಂಗ್ರೆಸ್ ಬೇಡ ಸರ್. ನಮಸ್ಕಾರ. ಹಿಂದೂಗಳು ಇರ್ಬೇಕಲ್ಲ, ಹಿಂದೂಗಳನ್ನೆಲ್ಲ ಮನಸ್ಬಿಡ್ತಾರಲ್ಲ ಅವರು. ಅದಕ್ಕೆ ಬಿಜೆಪಿ ಬರಬೇಕು. BJPನೇ ಬೇಕು. ಇವ್ರ ಪೇಸ್ ಕಟ್ಟೆಲ್ಲ ನಮಗೆಲ್ಲ ಬೇಡ, ಮೋದಿ ಬೇಕು. ಈಗ ನಾವು ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್ ಬಳಿ ಇದ್ದೀವಿ. ಇಲ್ಲಿ ಜನರನ್ನ ಮಾತಾಡ್ಸೋಣ. ಏನಾಗ್ಬೋದು ಚಿಕ್ಕಬಳ್ಳಾಪುರ BJP ಬರ್ತದೆ ಅಂತ ನಮ್ಮ ಐಡಿಯಾ. ಮುಲಾಜೆ ಇಲ್ಲ. ಮೋದಿ ಇರೋ ಗಂಟೆ ನಮ್ಮ ದೇಶ ಉದ್ಧಾರ ಆಗ್ತದೆ. ಮೋದಿ ಹೋದ್ರೆ ನಮ್ಮ ದೇಶ ಸತ್ತೋಗ್ತದೆ ಅಂತ ಲೆಕ್ಕ ನಮ್ಮದು. ನೀವೇನಂತೀರ ಸರ್? ನಮ್ಮದು ಅದೇ ಹೇಳೋದು, ಇನ್ನೇನು ಹೇಳೋದು? ಅದೇ ಸರ್, ಮೋದಿ ಬರ್ಬೇಕಾ? ಅವರು ಅನುಕೂಲ ಮಾಡೋರೆ. ಯಾರು ಬಂದ್ರೆ ಒಳ್ಳೆ ನಿಮ್ಮ ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರ? ಕಾಂಗ್ರೆಸ್ ಬಿಜೆಪಿನ? ಅಧಿಕಾರಕ್ಕೆ ಯಾರು ಬರೋದು? ಯಾರು ಕೆಲಸ ಮಾಡೋರು ಬರೋದು? ಯಾರು ಕೆಲಸ ಮಾಡ್ತಾರೆ ಸರ್? ನಮ್ಮಲ್ಲಿ ಸರ್ ಯಾರು ನೋಟನೇ ಇಲ್ಲ. ನೋಟ ಯಾಕೆ ನಿಮಗೆ ಬೇಸರ ಆಗಿದೆ ಅಷ್ಟು? ಇಬ್ಬರು ಯಾರು ಮಾಡಲ್ಲ. ಹೌದಾ? ಇಲ್ಲಿ ಎಲೆಕ್ಷನ್ ಕಾಂಗ್ರೆಸ್ ಯಾಕೆಂದರೆ ಸುಧಾಕರ್ಗೆ ಸಾಕಷ್ಟು ಹೆಸರು ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ಜನಗಳಿಗೆ ಏನೇ ಹೇಳಿದ್ರು ಕಾಂಗ್ರೆಸ್ಗೆ ಓಟು. ರಕ್ಷಾರಾಮಯ್ಯನವರು 1 ಲಕ್ಷ ಅಂತ ಲೀಡಲ್ಲಿ. ಇನ್ನೊಂದು ಕಡೆ ಮೋದಿ ಅವರು ದೇಶದ ಹೆಸರನ್ನ ಮೋದಿ ಸೆಂಟ್ರಲ್ಲಿ ಮಾಡ್ತಾರೆ. ಮೋದಿ ಮಾಡಬೇಕು ಅಂತ ಪ್ರಧಾನಮಂತ್ರಿ ಇರ್ಬೋದು. ಬಟ್ ಇಲ್ಲಿನ ಕ್ಷೇತ್ರದಲ್ಲಿ ಇಲ್ಲಿನ ಅಭಿಪ್ರಾಯ ಕಾಂಗ್ರೆಸ್ ಗೆಲ್ಲುತ್ತೆ. ಸುಮಾರು 20 ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಮ್ಮ ಕರ್ನಾಟಕ ಗೆದ್ದೇ ಗೆಲ್ತಾರೆ. ನರೇಂದ್ರ ಮೋದಿಗೆ ಏನು ಅವ್ರಿಗೇನು ಪ್ರಪಂಚದ ಜ್ಞಾನನೇ ಇಲ್ಲ. ತಿಂಗಳಿಗೆ 5 ದಿನ ಇಂಡಿಯಾನಲ್ಲಿ ಇರ್ತಾರೆ, ಇನ್ನು 25 ದಿನ ಹೊರಗಡೆ ಇರ್ತಾರೆ. ಇದರಿಂದ ಜನಕ್ಕೆ ಆಗುತ್ತೆ. ನಾವೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನೆಲಮಂಗಲದಲ್ಲಿದ್ದೀವಿ. ನೆಲಮಂಗಲದಲ್ಲಿ ಮತದಾರರು ಏನು ಹೇಳ್ತಾರೆ ಬನ್ನಿ ಅವರಿಂದಲೇ ತಿಳಿಯೋಣ. ಈಗ ಮೋದಿ ಅವ್ರನ್ನ ಮತ್ತೆ ಪ್ರಧಾನಿ ಮಾಡಬೇಕು ಅನ್ನೋದು ಒಂದಷ್ಟು ಜನರ ಒತ್ತಾಯ. ಮೋದಿ ಏನು ಸರ್? ಮೋದಿ ಎಲ್ಲ ಹಾಳು ಮಾಡ್ಬಿಟ್ಟ. ಎಲ್ಲ ಬರೀ ಟ್ಯಾಕ್ಸ್ ಹಾಕಿ ಕಾಫಿ ಮೇಲೆ, ಟೀ ಮೇಲೆ, ರೇಷನ್ ಮೇಲೆ, ಹಣ್ಣು ಮೇಲೆ
ನಾವೇನು ಬಡವ್ರ ಬಗ್ರು ಜೀವನನೇ ಮಾಡೋಕ್ಕಾಗ್ದಂಗೆ ಆಗ್ಬಿಟ್ಟವ್ರೆ. ಈಗ ಯಾರಿಗಾಯ್ತಂದ್ರೆ ಅಂಬಾನಿಗೆ ದೊಡ್ಡ ಶ್ರೀಮಂತರುಗಳಿಗೆ ಲ್ಯಾಂಡ್ ಡೆವಲಪರ್ಗಳಿಗೆ ಅನುಕೂಲ ಐತೆ ಹೊರತು ಮೋದಿಯಿಂದ ಬಡವ್ರ ಬಗ್ರು ಎಲ್ಲ ನೆಲ ಕಚ್ಚಿಬಿಟ್ರು. ಮುಂದಿನ ದಿನಗಳಲ್ಲಿ ತಲೆನೇ ಎತ್ತಕ್ಕಾಗಲ್ಲ, ಮಳೆನೇ ಗೊತ್ತಿಲ್ಲ ಇವರೆಲ್ಲ ಬಂದು. ಸರ್, ಚಿಕ್ಕಬಳ್ಳಾಪುರ ಲೋಕಸಭಾದಲ್ಲಿ ಯುವ ಹುಲಿ ರಕ್ಷಾರಾಮನ್ ಅವರು ಬಂದಿದ್ದಾರೆ. ಏನಕ್ಕೆ ಅವ್ರು ಗೆಲ್ಲಿಸಬೇಕು ಅಂದರೆ ಕಾಂಗ್ರೆಸ್ನ ಇವತ್ತು ಅವರು ಒಬ್ಬ ಸದೃಢ ರಾಜಕಾರಣಿ. ಆದರೆ ಇಲ್ಲಿ 14 ಸರಿ ಸರ್ ಲೋಕಸಭಾ ಕ್ಷೇತ್ರದಲ್ಲಿ ನೆಲಮಂಗಲ ಚಿಕ್ಕಬಳ್ಳಾಪುರದಲ್ಲಿ 12 ಸರಿ ಕಾಂಗ್ರೆಸ್ ಗೆದ್ದಿದೆ. ಇದು ಕಾಂಗ್ರೆಸ್ ಭದ್ರಕೋಟೆ. ಒಂದು ಸರಿ ಮಾತ್ರ ದಳ ಮತ್ತು BJP ಸರಿ ಬಚ್ಚೇಗೌಡರು ಬಿಟ್ಟರೆ ಇನ್ನು 12 ಸರಿ ಕಾಂಗ್ರೆಸ್ ಗೆದ್ದಿದೆ. ಇಲ್ಲಿ ಚಿಕ್ಕಬಳ್ಳಾಪುರ ಏನಾಗ್ಬೋದು? ಇದು ಡಾಕ್ಟ್ರೇ, ನಮ್ಮದು ಡಾಕ್ಟ್ರು, ಬೇರೆ ಬೇಡ. ನೆಲಮಂಗಲಕ್ಕೆ ಬಿಜೆಪಿಯಿಂದ ಏನೆಲ್ಲ ಅಭಿವೃದ್ಧಿ ಆಗಿದೆ ಹೇಗೆ ಸರ್? ಯಾವ ಸರ್ಕಾರ ಬಂದರೂ ನಮ್ಮ ಟ್ಯಾಕ್ಸಿಂದನೇ ಅಭಿವೃದ್ಧಿ ಮಾಡೋದು, ಅವ್ರ ಮನೆಯಿಂದ ಯಾರೇನು ತರಲ್ಲ. ನಾವು ದೇಶ ನೋಡಬೇಕು, ಬರೀ ನೆಲಮಂಗಲ ನೋಡೋದಲ್ಲ, ದೇಶ ನೋಡ್ಬೇಕು. ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ಬೋದಾ? ನಮಗೆ ಗೊತ್ತಿಲ್ಲ ಅವರೆಲ್ಲ, ಅದು ಯಾರು ಮೋದಿ ಯಾರೋ ಏನೂ ಗೊತ್ತಿಲ್ಲ. ಮೊದಲಿಂದಾನು ಕಾಂಗ್ರೆಸ್ಸೇ, ಈಗಲೂ ಕಾಂಗ್ರೆಸ್ಸೇ. ಆವಾಗಲಿಂದ ಅವ್ರಿಗೆ ನೋಡಿದ್ದೀವಿ, ಮೋದಿಗೆ ನಾವು ಯಾವತ್ತೂ ನೋಡಿದ್ವಿ. ಬಿಜೆಪಿಗೆ ಚಾನ್ಸ್ ಇದೆ ಅನ್ಸುತ್ತೆ ಇಲ್ಲಿ. ಸರ್, ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅಂತಾನೆ ಗೊತ್ತಿಲ್ವಲ್ಲ ಸರ್. ಹೌದಾ? ಕ್ಯಾಂಡಿಡೇಟ್ಸ್ ಯಾರು ಅಂತ ಗೊತ್ತಾದ್ರೆ ತಾನೇ ನಾವು ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಓಕೆ, ಡಾಕ್ಟರ್ ಕೆ ಸುಧಾಕರ್ ಸರ್, ಡಾಕ್ಟರ್ ಸುಧಾಕರ್ ಅವರು ಲಾಸ್ಟ್ ಟೈಮ್ ಕೋವಿಡಲ್ಲೇನೆ ಸಖತ್ ಹಗರಣ ಹೊಡೆದು ಹೋಗಿದ್ದಾರೆ. ಮತ್ತೆ ಈ ಸಲ ಬಂದರೆ ಏನು ದೇಶ ಮಾರ್ಬಿಡ್ತಾರೆ ಏನೋ ಗೊತ್ತಿಲ್ಲ. ಏನು ಹೇಳೋದು ಅದ್ರ ಬಗ್ಗೆ? ಮಧ್ಯದಲ್ಲಿ ಬಂದು 10 ವರ್ಷ 15 ವರ್ಷ ದಳ ಬಂತು, ದಳದಲ್ಲೂ ಯಾರಿಗೇನು ₹1 ಕೆಲಸ ಆಗಲಿಲ್ಲ. ಕಾಂಗ್ರೆಸ್ಸಲ್ಲಿ ಬಂದಾಗ ಇಷ್ಟೆಲ್ಲ ಒಂದು 50 ಪೈಸದ ಭಾಗ ಆಗಲಿ ಜನಗಳಿಗೆ ಸೇವೆ ಮಾಡ್ತಾವ್ರೆ. ಕಾಂಗ್ರೆಸ್ಸೇ ನೆಮ್ಮದಿ ಕೊಡ್ತದೆ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರ ಮನದಾಳ ಏನಿತ್ತು ಅಂತ. ಒಂದಷ್ಟು ಮಂದಿ ರಕ್ಷಾರಾಮಯ್ಯ ಅಂತ ಯುವಕರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿದ್ರೆ, ಇನ್ನೊಂದಷ್ಟು ಮಂದಿ ಹಿಂದೆ ಸೋಲನ್ನ ಕಂಡಿದ್ದಂಥ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಂಥ ಸುಧಾಕರ್ ಅವರಿಗೆ ಲೋಕಸಭೆಯಲ್ಲಿ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ನಾವು ಜೂನ್ 4ರವರೆಗೆ ಕಾಯಲೇಬೇಕು. ಮುಂದಿನ ಕ್ಷೇತ್ರದ ಬಗ್ಗೆ ಮುಂದಿನ TV9 ಮತಯಾತ್ರೆಯಲ್ಲಿ ಇನ್ನಷ್ಟು ವಿಶೇಷಗಳನ್ನು ತಿಳಿಸ್ತಾ ಹೋಗ್ತೀವಿ, ಮತದಾರರನ್ನ ಮಾತನಾಡ್ತಾ ಹೋಗ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ TV9.